स्वागत है आपका बी न्यूज नेशन में। मैं हूं आबिद हुसैन शेख। मुसलमानों का आरक्षण हटाकर ब्राह्मणों को दिया जाए, एमएलए यत्नाल का चुनाव के नजदीक बड़ा बयान। कई दिनों से अल्पसंख्यक पर बयान न देने वाले बीजापुर सिटी एमएलए बसनगौड़ा पाटिल यत्नाल ने आज चुनाव के नजदीक अपने वोटरों को शायद लुभाने के लिए बयान दिया है कि मुसलमानों को दिए जाने वाले कास्ट रिजर्वेशन 2B आरक्षण को हटाकर इस रिजर्वेशन में ब्राह्मणों को शामिल किया जाए, क्योंकि 2 से 3% आबादी वाले अल्पसंख्यक ब्राह्मण ही हैं देश में। मुसलमानों को अल्पसंख्यक के आरक्षण में और 2B में 2 जगहों पर फ़ायदा दिया जा रहा है। देश विरोधी काम करते हैं और 2 तरफ से सरकारी आरक्षण का फ़ायदा उठाते हैं ये अल्पसंख्यक। इस पर सीएम के साथ चर्चा करके बहुत जल्द इस आरक्षण को हटाया जाएगा, कहा एमएलए बसनगौड़ा पाटिल यत्नाल ने। अब देखना है कि क्या राज्य की सरकार सच में मुसलमानों के रिजर्वेशन को हटाएगी। क्या एमएलए यत्नाल ने चुनाव के करीब कोई नया खेल खेला है सियासत का। ಮುಂದಿನ ದಿವಸದಲ್ಲಿ ಹಿಂದುಳಿದ ವರ್ಗದಲ್ಲಿರುವಂಥ ಕೆಲವೊಂದು ಸಮುದಾಯಗಳು ಪರಿಶಿಷ್ಟ ಪಂಗಡಕ್ಕೆ ಹೋಗ್ಬೇಕತ್ತಾವ, ಪರಿಶಿಷ್ಟ ಜಾತಿಗೆ ಹೋಗ್ಬೇಕತ್ತಾವ. ಅದನ್ನು ಆದಮೇಲೆ ಕೆಲವೊಂದು ಹಿಂದುಳಿದ ವರ್ಗಕ್ಕೆ ಸೇರ್ಬೇಕಾಗುತ್ತೆ. 3rd B-ದಿಂದ ಇವತ್ತು ಮರಾಠ ಸಮಾಜ ಇರ್ಬೋದು, ನಮ್ಮ ವೀರಶೈವ ಲಿಂಗಾಯತ ಪಂಚಮಸಾಲಿ ಇರ್ಬೋದು, ಆದಿ ಬಣಿಗರು ಇರ್ಬೋದು, ಕುರುಬರಿಗೆ, ಇವೆಲ್ಲ ಸಮುದಾಯಗಳು ಬೇಡ್ತಾ ಇದೆ. ಅದ್ರ ಜೊತೆಗೆ ಕೇಂದ್ರ ಸರ್ಕಾರದ ಏನು 10% OBC ಇದೆ, ಅದರಲ್ಲಿ ಇಡೀ ಲಿಂಗಾಯತ್ ಕಮ್ಯುನಿಟಿ ಸೇರಿಸ್ಬೇಕನ್ನೋಂಥದ್ದು. ಇವತ್ತು ಹಡಪದ್ ಸಮಾಜದವರು, ಮಡಿವಾಳ ಸಮಾಜದವರು ಎಲ್ಲರದು ಏನು ನಿಶ್ಚಿತವಾಗಿ ಅದು ಮಾಡಲೇಬೇಕು. ಅದನ್ನ ಮಾಡೇ ನಾವು ಚುನಾವಣೆ ಇಲ್ಲ. ಈಗ ಇಲ್ಲ ಕೇಳ್ರಿ, ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಮೊದಲ ಹೆಜ್ಜೆ ಇಟ್ಟಾರ. SC ST ಜನಾಂಗಕ್ಕೆ ಮೀಸಲಾತಿ ಹೆಚ್ಚು ಮಾಡುವಂಥದ್ದು ಮೊದಲ ಹೆಜ್ಜೆ. ಇದು ಐತಿಹಾಸಿಕ ಒಂದು ನಿರ್ಣಯ. ಇನ್ನು ಮುಂದಿನ ಉಳಿದ ಜನಾಂಗಗಳಿಗೂ ಅವರು ಇನ್ಮ್ಯಾಗ ಗಂಭೀರವಾಗಿ ಮುಂದಿನ ದಿವಸಗಳಲ್ಲಿ ತಗೋಬೇಕಂತೆ ಮೊನ್ನೆ ಮೊದಲ ಹೆಜ್ಜೆಯಾಗಿನೇ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮೀಸಲಾತಿ ಹೆಚ್ಚು ಮಾಡಿ, ಮುಂದೆ ಹಡಪದ್ ಸಮಾಜ, ಕೆಲವೊಂದು ಸಣ್ಣ ಸಣ್ಣ ಸಮಾಜ ಅದಾವ, ಅವ್ರಿಗೇನು ಸೌಲಭ್ಯ ಸಿಗ್ಬೇಕಾಗಿತ್ತು ಅವ್ರನ್ನೂ ಆ ಕ್ಯಾಟಗರಿಗಳಿಗೆ ಸೇರಿಸುವಂಥದ್ದು. ಹಿಂದುಳಿದ ವರ್ಗಕ್ಕೆ ಏಕೆ ಸೇರಿಸ್ಬೇಕಾದಂಥದ್ದು. ಈಗ ನೀವೇನು ಹೇಳಿದ್ರಲ್ಲ, ಮುಸ್ಲಿಮರು 2 ಕಡೆ ಲಾಭ ತಗೋ ಹೊಡಿತಾರೆ, ಅವ್ರಿಗೆ ಒಂದು ಕಡೆ ಕಟ್ ಮಾಡಬೇಕು, 2 ಕಡೆ ಕೊಡಬಾರ್ದು. ಮೈನಾರಿಟಿ ಅಂದರೆ ಈ ದೇಶನಾಗ ಬ್ರಾಹ್ಮಣರು, ಮುಸ್ಲಿಮರು ಅಲ್ಲ. ಮುಸ್ಲಿಮರು ಬಹುಸಂಖ್ಯಾತರು, ಜೈನರು, ಬ್ರಾಹ್ಮಣರು, ಸಿಖ್ರು, ಬೌದ್ಧರು ಈ ದೇಶದಲ್ಲಿ ನಿಜವಾದ ಅಲ್ಪಸಂಖ್ಯಾತರು. ಅವ್ರು ಬಹುಸಂಖ್ಯಾತರು 12-15% ಇದ್ದವ್ರು ಹೆಂಗೆ ಅಲ್ಪಸಂಖ್ಯಾತರು ಆಗ್ತಾರ್ರಿ. 2% ಬ್ರಾಹ್ಮಣರು ಅದಾರ ಕರ್ನಾಟಕದಾಗ, ಅವರು ಅಲ್ಪಸಂಖ್ಯಾತರು ಆಗ್ತಾರೆ. ಜೈನರು ಅದಾರ, ಬೌದ್ಧರು ಅದಾರ, ಸಿಖ್ರು ಅದಾರ, ಇವರೆಲ್ಲರ ಮೈನಾರಿಟಿ ಆಗ್ತಾರೆ, ಮುಸ್ಲಿಂ ಆಗೋದಿಲ್ಲ. ಬ್ರಾಹ್ಮಣ ಸಮುದಾಯ ಅಲ್ಪಸಂಖ್ಯಾತ ಸೇರ್ಪಡೆ ಆಗ್ಬೇಕು. ನಾ ಅದೇ ವಾದ ಮಾಡಿದ್ದೀನಿ, ಬ್ರಾಹ್ಮಣ ಸಮುದಾಯನ ಅಲ್ಪಸಂಖ್ಯಾತರ ಪಟ್ಟಿಯಲ್ಲಿ ಸೇರಿಸ್ಬೇಕು. ಯಾಕಂದ್ರೆ 1-2%, 3% ಅದಾರ, ಅವ್ರಿಗೆ ಅದು ಸೌಲಭ್ಯ ಸಿಗಬೇಕು. ಇವ್ರು 12-15%ನವ್ರು ಇವರಲ್ಲ, ಅಲ್ಪಸಂಖ್ಯಾತರಲ್ಲ. ಲಿಂಗಾಯತ ರೇಟ್ ಅದಾರ 12-15% ಅದಾರೆ, ಒಕ್ಕಲಿಗ ರೇಟ್ ಅದಾರೆ, ಕುರುಬ ಜನಾಂಗದವ್ರು ರೇಟ್ ಅದಾರೆ. ನೀವು ಒಂದೊಂದು ಜನಾಂಗದಷ್ಟು ಈಕ್ವಲ್ ಅದೀರಿ, ನಿಮ್ಗೆ ಹೆಂಗೆ ಮೈನಾರಿಟಿ ಆಗ್ತದೆ. ನೀವು ಮೈನಾರಿಟಿ ಬೇಕು, ಎಲ್ಲಾನು ಬೇಕು. ದೇಶದ್ರೋಹಿ ಕೆಲಸ ಮಾಡೋದು, ಪಾಕಿಸ್ತಾನ ಪರವಾಗಿ ಘೋಷಣೆ ಕೂಗೋದು ಮಾಡ್ತೀರಿ. ನಿಮಗೆ ಇಲ್ಲೇನು ಬೇಕಾಗಿತ್ತಂದ್ರೆ, ನಿಮ್ಗೆ ಭಾಳ ಸೌಲಭ್ಯ ಬೇಕಾಗಿದ್ರೆ ಪಾಕಿಸ್ತಾನಕ್ಕೆ ಹೋಗ್ಬೋದು. ಅಷ್ಟು BJP ಕರ್ನಾಟಕದಲ್ಲಿ ಪ್ರಾಬಲ್ಯ ಇದೆ ಅನ್ನೋಂಥದ್ದು ಸಂಕೇತ, ಒಳ್ಳೆ ಶುಭ ಸಂಕೇತ. ಯಾಕಂದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕರ್ನಾಟಕದಲ್ಲಿ ನಮ್ಮ ಸರ್ಕಾರ ಇರ್ಬೋದು, ವಿಜಯಪುರದಲ್ಲಿ ಅಭಿವೃದ್ಧಿಯ ಒಂದು ಮಹಾಪರ್ವ ನಡೆದದು. ಸಾವಿರಾರು ಕೋಟಿ ರೂಪಾಯಿ ಇವತ್ತು ಕೆಲಸ ನಡೆದವು ಎಲ್ಲ ಕಡೆ. ಜನ 30-40 ವರ್ಷದಿಂದ ವಿಜಯಪುರ ನಗರ ಅಭಿವೃದ್ಧಿಯಿಂದ ಭಯಂಕರ ಹಂಗಂದ್ರೆ ಧೂಳಾಪುರ ಹತ್ತಿದ್ರು. ಇಲ್ಲಿ ಒಂದು ಒಳ್ಳೆ ರಸ್ತೆ ಇರಲಿಲ್ಲ, ಒಳ್ಳೆ ಡ್ರೈನೇಜ್ ಸಿಸ್ಟಮ್ ಇಲ್ಲ, ಕುಡಿ ನೀರಿನ ವ್ಯವಸ್ಥೆ ಇಲ್ಲ, ದಾರಿದೀಪ ಇಲ್ಲ, ಜನರಿಗೆ ಸುರಕ್ಷೆ ಇರಲಿಲ್ಲ. ಇವತ್ತು ನಾನು ಮತ್ತು BJP MLA ಇರೋದ್ರಿಂದ ಜನ ಸುರಕ್ಷಿತ ಇದ್ದಾರೆ. ಮುಸ್ಲಿಮರು ಸುರಕ್ಷಿತ ಇದ್ದಾರೆ, ಹಿಂದೂಗಳು ಸುರಕ್ಷಿತ ಇದ್ದಾರೆ. ಮುಸ್ಲಿಂ ಗುಂಡಾಗಳನ್ನು ಬಗ್ಗ ಬಡದಂಗಾಗಿದೆ. ಹಿಂದೂಗಳಲ್ಲಿ ಕೆಲವೊಂದು ರಾತ್ರಿ ಸಾವಿರ ಕುಂಡ್ರು ಅವ್ರನ್ನೂ ಬಗ್ಗ ಬಡ್ದಂಗೆ. ಹಿಂಗಾಗಿ ಅವರೆಲ್ಲರೂ ಬಗ್ಗ ಬಡ್ದು ಕೆಲವು ಮಂದಿ ಗಡಿಪಾರ ಆಗ್ಯಾರ, ತಾವೇ ಗೋವಾ ಮುಂಬೈಗೆ ದುಡಿಲಿಕ್ಕೆ ಹೋಗ್ಯಾರ. ಹಿಂಗಾಗಿ ಮುಸ್ಲಿಮರು ಹೇಳ್ತಾರೆ ನಮ್ಗೆ ಓಟ್ ಹಾಕ್ತಾರೆ ಬಿಡ್ತಾರೆ ಗೊತ್ತಿಲ್ಲ, ಅದು ಹಾಕೋದಿಲ್ಲ ಮಾತು ಬೇರೆ. ಆದ್ರೆ ಅವ್ರು ಹೇಳೋದನ್ನು ಸಾಮಾನ್ಯ ಮುಸ್ಲಿಮರು, ನೀವು MLA ಆದ್ಮ್ಯಾಗ ನಮ್ಮಲ್ಲಿ ಏನೂ ಇದು ಇಲ್ಲ, ಶಾಂತಿಯಿಂದ ಅದೀವಿ. ನಮ್ಮ ಮುಸ್ಲಿಂ MLA ಇದ್ರೆ
ವರ್ಷಕ್ಕೆ 4-5 ಮರ್ಡರ್ ಆಗ್ತಿತ್ತು. ಈಗ ಒಂದೂ ಪ್ರಕರಣಗಳಿಲ್ಲ ಬಿಜಾಪುರ. ನಮ್ಮ ಪೊಲೀಸ್ ಇಲಾಖೆನೂ ಸಶಕ್ತ ಆಗಿದೆ. ಪೊಲೀಸ್ ಇಲಾಖೆಗೆ ಸ್ವತಂತ್ರ ಕೊಟ್ಟಿವಿ ನಾವು. ಯಾವುದೇ ಇದರಲ್ಲಿ ಹಸ್ತಕ್ಷೇಪ ಮಾಡದಿರೋದ್ರಿಂದ ಒಳ್ಳೆ ರೀತಿಯಿಂದ ಪೊಲೀಸ್ ಇಲಾಖೆ ವಿಜಯಪುರ ನಗರವನ್ನು ನಿಭಾಯಿಸಿದೆ. ಅದಕ್ಕೆ ಜನ ಸುರಕ್ಷತೆ ಬಿಜಾಪುರನಾಗಿದೆ. ನಮ್ಮ ಬಂದ ಮೇಲೆ ಬಿಜಾಪುರ ಅಭಿವೃದ್ಧಿ ಆಗ್ತಾ ಇದೆ. 10,000 ಮನೆಗಳ ನಿರ್ಮಾಣ ಆಗ್ತಾ ಇದೆ. ಈ ಎಲ್ಲ ಮತ್ತು ಕೈಗಾರಿಕೆ ಮನೆ ಟೆಕ್ಸ್ಟೈಲ್ ಪಾರ್ಕನ್ನು ಕೊಡ್ತೀನಿ ಅಂತ ಹೇಳ್ಯಾರ. ಇದರಿಂದ ಮೆಡಿಕಲ್ ಕಾಲೇಜ್ ಕೊಡ್ತೀನಿ ಅಂತಾರೆ. ಏರ್ಪೋರ್ಟ್ ಆಗ್ತಾ ಇದೆ. ಇದೆಲ್ಲ ಬೆಳವಣಿಗೆ ನೋಡಿ ಇಡೀ ಜನರಿಗೆ ನಾನು ನಿಲ್ಬೇಕು ನೀನು ನಿಲ್ಬೇಕು ಉತ್ಸಾಹ ಹೆಂಗಾದ್ರೂ ಈ ಗಾಳಿಯಾಗ ನಾನು ಆರಿಸಿ ಬರ್ತೀನಿ ಪುಕ್ಷಟ್ನಾಗತ್ತು ಎಲ್ಲರೂ. और खबरों के लिए देखते रहिए बी न्यूज़ नेशन।